ತಮ್ಮ ತಪ್ಪುಗಳನ್ನ ಮುಚ್ಚಾಕೋದಿಕ್ಕೆ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದಾರೆ, ಅಧಿಕಾರಿಗಳ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಯಾವುದೇ ಆದಂತ ಒಂದು ಎಂಕ್ವೈರಿನೂ ಮಾಡಿದೆ. ಏನ್ರಿ ಹೀಗ್ ಮಾತಾಡ್ತಾರೆ? ಒಬ್ರು MLA ಆಗಿ ಯುವಕರಾಗಿ ಅವ್ರ ಮೇಲೆ ಇರುವಂತಹ ಆಕಾಂಕ್ಷೆಗಳೆಲ್ಲ ಬಿಟ್ಟು ಗುಂಡಾಗಿರಿ ಮಾಡೋದಕ್ಕೆ ನಾವು ಎಲೆಕ್ಟ್ ಮಾಡಿದೀವ ಇವ್ರನ್ನ. ಹೋಮ್ ಮಿನಿಸ್ಟರ್ ಅವರು ಮಾಡ್ಬೇಕಾಗಿರುವಂತಹ ಕೆಲಸ ಏನು? ಇಲ್ಲಿ ಬ್ಯಾನರ್ ಕಟ್ತಿದ್ದಾರೆ ಅಂದ್ರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಕೊಟ್ರ ಪರ್ಮಿಷನ್ ನ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಏನ್ ಯೋಚನೆ ಮಾಡಿದ್ದಾರೆ ಅಂದ್ರೆ ಭರತ್ ರೆಡ್ಡಿ ಅವ್ರನ್ನ ಡಿಫೆಂಡ್ ಮಾಡುವಂತದ್ದು. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅಲ್ಲಿ ಒಂದೇ ದಿವಸಕ್ಕೆ ಬಂದಿರುವಂತಹ ಏನು ಅಧಿಕಾರಿ SP ಆಗಿರುವಂತವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಯಾವುದೇ ಆದಂತಹ ಪ್ರೂಫ್ ಇಲ್ಲದೆ, ಯಾವುದೇ ಆದಂತಹ ಏನು ಒಂದು ಎಂಕ್ವೈರಿನೂ ಮಾಡ್ದೇನೆ ಅವ್ರು ಸಸ್ಪೆಂಡ್ ಮಾಡಿದ್ರಲ್ಲ, ಆ ಅಧಿಕಾರಿ ಇವತ್ತು ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಮೀಡಿಯಲ್ಲಿ ಬರ್ತಾ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ RCB ಸ್ಟ್ಯಾಂಪಿಡಲ್ ಇರ್ಬೋದು, ಬೇರೆ ಬೇರೆ ಘಟನೆಗಳಿರ್ಬೋದು, ತಮ್ಮ ತಪ್ಪುಗಳನ್ನ ಮುಚ್ಚಾಕೋದಿಕ್ಕೆ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದಾರೆ, ಅಧಿಕಾರಿಗಳ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಯಾವುದೇ ಆದಂತ ಒಂದು ಎಂಕ್ವೈರಿನೂ ಮಾಡಿದೆ. ಈ ಒಂದು ಘಟನೆಯಲ್ಲಿ ನಡೆದಿರುವಂತಹ ಭರತ್ ರೆಡ್ಡಿ ಅವರ ಸ್ಟೇಟ್ಮೆಂಟ್ ಇರ್ಬೋದು, ನೀವೆಲ್ಲಾದರೂ ಕೇಳಿರುವಂತಹ ಭರತ್ ರೆಡ್ಡಿ ಅವರ ಸ್ಟೇಟ್ಮೆಂಟ್ ಇರ್ಬೋದು. ಏನ್ರಿ ಹೀಗ್ ಮಾತಾಡ್ತಾರೆ? ಒಬ್ರು MLA ಆಗಿ ಯುವಕರಾಗಿ ಅವ್ರ ಮೇಲೆ ಇರುವಂತಹ ಆಕಾಂಕ್ಷೆಗಳೆಲ್ಲ ಬಿಟ್ಟು ಗುಂಡಾಗಿರಿ ಮಾಡೋದಕ್ಕೆ ನಾವು ಎಲೆಕ್ಟ್ ಮಾಡಿದೀವ ಇವ್ರನ್ನ. ಬಳ್ಳಾರಿಯಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಪೆಟ್ರೋಲ್ ಬಾಂಬ್ಗಳಿರ್ಬೋದು, ಆ ಗಲಾಟೆಗಳಿರ್ಬೋದು, ನಾವೆಲ್ಲ ನೋಡಿರುವಂತಹ ಒಂದು ಗನ್ನನ್ನು ತಗೊಂಡು ಫೈರ್ ಮಾಡಿರೋದಿರ್ಬೋದು. ಈ ಒಂದು ಸರ್ಕಾರಕ್ಕೆ ತನ್ನ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ. ಹೋಮ್ ಮಿನಿಸ್ಟರ್ ಅವರು ಮಾಡಬೇಕಾಗಿರುವಂತಹ ಕೆಲಸ ಏನು? ಯಾಕೆ ಹೋಗಿ ಎಲ್ಲೋ ಬ್ಯಾನರ್ ಕಟ್ಟಿದ್ದಾರೆ? ಅದಕ್ಕೆ ಪರ್ಮಿಷನ್ ತಗೊಂಡ್ರ? ಇಂತಹ ಒಂದು ಜಾಗದಲ್ಲಿ ಬ್ಯಾನರ್ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಅಧಿಕಾರಿ ಸಿಗ್ನೇಚರ್ ಇರ್ಬೋದು, ಅಲ್ಲಿ ಆಂಟಿಸಿಪೇಟ್ ಮಾಡಬೇಕಲ್ಲ. ಹಿಂಗೆ ಹೋಗಿ ಇರೋಂತಹ ಬಹಳ ವರ್ಷಗಳಿರುವಂತಹ ಒಂದು ಎನಿಮಿಟಿನ ನೋಡಿಕೊಂಡು ಇಲ್ಲಿ ಬ್ಯಾನರ್ ಕಟ್ತಿದ್ದಾರೆ ಅಂದ್ರೆ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಕೊಟ್ರ ಪರ್ಮಿಷನ್ನ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಏನ್ ಯೋಚನೆ ಮಾಡಿದ್ದಾರೆ ಅಂದ್ರೆ ಭರತ್ ರೆಡ್ಡಿ ಅವ್ರನ್ನ ಡಿಫೆಂಡ್ ಮಾಡುವಂಥದ್ದು. ನಮ್ದೇ ಕಾರ್ಯಕರ್ತರ ಮೇಲೆ ಹತ್ಯೆ ಆಗಿದೆ ಅಂತ ಹೇಳ್ತಾರಲ್ಲ, ನಿಮ್ ಕಾರ್ಯಕರ್ತರ ಮೇಲೆ ಅವ್ರಿಗೆ ಯಾವುದೇ ಆದಂತಹ ಒಂದು ಗಮನ ಇಲ್ಲ. ಈ ಒಂದು ಪೂರ್ತಿಯಾದಂತಹ ಗಲಾಟೆಯಲ್ಲಿ ಒಬ್ರು ಜೀವ ಹೋಗಿದೆ, ಒಬ್ರು ಅಧಿಕಾರಿ ಆತ್ಮಹತ್ಯೆಗೆ ಅವರು ಬಲಿ ಆಗ್ಬೋದಾಗಿದ್ದಂತಹ ಪರಿಸ್ಥಿತಿ ತಂದಿದ್ದಾರೆ. ಇಂತಹ ಒಂದು ಸರ್ಕಾರಕ್ಕೆ ಏನು ಅಂತ ಹೇಳೋದು ನಿಜವಾಗ್ಲು? ಸರ್ಕಾರ ಮಾಡಬೇಕಾಗಿರೋಂತಹ ಕೆಲಸ ಬಿಟ್ಟು ಇನ್ನೆಲ್ಲ ಮಾಡ್ತಿರೋಂತಹ ಈ ಸರ್ಕಾರದಲ್ಲಿ ಯಾವುದೇ ಆದಂತಹ ಲಾ ಆ್ಯಂಡ್ ಆರ್ಡರ್ ಇಲ್ಲ. ಇದನ್ನ ನಾವು ಬಹಳಷ್ಟು ಖಂಡಿಸ್ತೀವಿ. ಜನ ನೋಡ್ತಾ ಇದ್ದಾರೆ, ಇದನ್ನೆಲ್ಲರೂ ನೋಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.